ಅಮ್ಮನ ಒಂದ್ ಸೋಳೆ ಮಕ್ಳು ಅಂತಾರೆ ಎಣ್ಣೆ ಹಾಕೊಂತಾರೆ ಕಾರಲ್ಲಿ ಬಂದ್ ಕುತ್ಕೊಂಡು ಏನಕ್ಕೆ ಊಟ ತಗೊಂಡವ್ರಣ ಕಾಸು ಕೊಡ್ಬೇಕು ಕಾಸು ಫೋನ್ ಪೇ ಮಾಡ ಬಂದ್ ಕೇಳ್ದೆ ಅಣ್ಣ ನಂಗೆ ಗೊತ್ತಾ ಇವ್ರು ತಗೊಂಬಂದಿ ನೋಡ್ಲಿಲ್ಲ ನಾನು ಇವ್ರು ರಜನಿಗಂಧ 60 ರೂಪಾಯಿ ಫೋನ್ ಪೇ ಮಾಡೋರೆ ಇಲ್ಲಿ ಬಂದ್ ಕಾಸು ಕೇಳಿದ್ರೆ ಬಿಡ ಅನ್ನ ಏನ್ ಕೊಡ್ಬೇಡ 30 ರೂಪಾಯಿ 60 ರೂಪಾಯಿ ಫೋನ್ ಪೇ ನಾಯಿಗೆ ಹಾಕ್ತೀನಿ ಕಾಸೇ ಕೊಡ್ಬೇಡ ಬಿಡ ಯಾವ ಸೋಳೆ ಮಕ್ಳು ನಂಬಾರ್ದು ಅಂತವ್ರೆ ನಮ್ಮನ್ ತಿಗಾ ಉರಿದದ ಉರಲ್ವಾ ಹೇಳ್ರಿ ಸರ್ ನೀವು ಮಾತಾಡಿದ ರೀತಿ ಕರೆಕ್ಟ್ ಆಗಿರ್ಲಿಲ್ಲ ಎಣ್ಣೆ ಹಾಕೊಂಡ್ ಕುಂತಿದ್ರೆ ಬಂದ್ ಕಾಸು ಕೇಳಿ ಕಾಸು ಕೊಡ್ಬೇಕಷ್ಟೇ ಸರ್ ನಾನು ಹೇಳ್ತಾ ಇರೋದು ನೀವು ಊಟ ಮಾಡಿದೀರಾ ಊಟ ತಗೊಂಬಂದವ್ರಣ ಊಟ ತಗೊಂಡಿದ್ದೀರಾ ಊಟ ತಗೊಂಡಿದ್ದೀರಾ ತಗೊಂಡಿದೀವಿ ಇಲ್ಲ ಅಂತ ಊಟ ತಗೊಂಡ್ಮೇಲೆ ಅವ್ರಿಗೆ ದುಡ್ಡು ಕೊಡ್ಬೇಕಲ್ವಾ ಅದ್ ಕೊಡ್ಬೇಕು ಇವ್ರು ಮಾತಾಡಿದ್ರು ಮಾತಾಡಿದ್ವಿ ಆಯ್ತು ಸರಿ ನೀವು ದುಡ್ಡು ಕೊಡೋದು ಬಿಡೋದು ಅದು ಇಡೋಣ ಆಮೇಲೆ ನೀವು ಅದು ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ ಅವ್ರನ್ನ ನೀವು ಬೈಯುವಂತ ರೇಟ್ ನಾನು ಅವ್ರ ಹತ್ರ ನಾನು ಮಾತಾಡ್ಲಿಲ್ಲ ಏನ್ ಮಾತಾಡಿದ್ರಿ ಏನಂತ ಹೇಳಿದ್ರು ಸರ್ ಫೋನ್ ಪೇ ಮಾಡಿಲ್ಲ 60 ರೂಪಾಯಿ ರಜನಿಗಂಧ ತಗೊಂಡ್ರು. ಏನಂತ ಹೇಳಿದ್ರೆ ನೀವು ಮೊನ್ನೆ ನಾನು ಭಯ ಅನ್ನೋದು ನಿಮ್ಗಲ್ಲ ನಿಮ್ ಕಾಕಿ ಡ್ರೆಸ್ ಅಷ್ಟೇ ನೀವು ಹೊರಗಡೆ ಕಾಕಿ ಡ್ರೆಸ್ ಪೀಸ್ ಬಂದ್ರೆ ನಾವೇನು ಅಂತ ತೋರಿಸ್ತೀವಿ ಡ್ರೆಸ್ ಹಾಕಿದಿರಾ ಕರೆಕ್ಟ್ ಆಗಿ ಮಾತಾಡ್ಬೇಕು ಕರೆಕ್ಟ್ ಆಗಿ ಏನು ಅಂತ ಮಾತಾಡ ಅದನ್ನ ಬಿಟ್ಬಿಟ್ಟು ಅಮ್ಮನ್ ಸುಳೆ ಮಕ್ಕಳು ಅಮ್ಮನ್ ಹಾಕಿ ಅವೆಲ್ಲ ಬೇಡ ಸರ್ ನಾವು ನಮ್ಮ ಅಪ್ಪ ಅಮ್ಮನ ಕೈಲೇ ಒಂದ್ ಮಾತು ಅನ್ಸ್ಕೊಂಡವ್ರಲ್ಲ ಆಯ್ತು ಅಲ್ಲ ಇವಾಗ ಡ್ಯೂಟಿಲಿ ಇದ್ದೀರಾ ನೀವು ಡ್ಯೂಟಿ ಇಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ರಿ ಡ್ರೆಸ್ ಅಲ್ಲಿ ಯೂನಿಫಾರ್ಮ್ ಅಲ್ಲೇ ಇದಾರಲ್ಲ ಡ್ಯೂಟಿ ಮುಗೀತು ಡ್ಯೂಟಿ ಮುಗಿದ್ಮೇಲೆ ತಿನ್ಬೇಕು ಇವ್ರು ಡ್ಯೂಟಿ ಮುಗಿಸ್ಕೊಂಡಿದ್ದೀರಾ ಸರಿ ನೀವು ಯೂನಿಫಾರ್ಮ್ ಅಲ್ಲೇ ಇದ್ದೀರಾ ನೀವು ಡ್ರಿಂಕ್ಸ್ ಮಾಡ್ಕೊಂಡು ಅದು ನೀವು ಕೆಲಸದಲ್ಲಿ ಇದ್ದಂಗೆ ತಾನೇ ಲೆಕ್ಕ ಒಂದು ಪೊಲೀಸ್ ಕೆಲಸ ಅಂದ್ರೆ 24 ಗಂಟೆ 24x7 ನೀವು ಕೆಲಸದಲ್ಲಿ ಇರ್ತೀರಾ ಸ್ಕ್ಯಾನರ್ ಯಾವ ಸ್ಟೇಷನ್ ಸರ್ ಈ ಸ್ಟೇಷನ್ ಸರಿ ನೀವು ಯೂನಿಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಹೆಂಗ್ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಅಲ್ಲ ಕಾನೂನು ಹೆಂಗಿದೆ ಸರ್ ನಿಮ್ಗೆ ನೀವು ಬೇರೆಯವ್ರನ್ನ ಪ್ರಶ್ನೆ ಮಾಡ್ತೀರಾ ಒಬ್ಬ ಡ್ರಿಂಕ್ ಅಂಡ್ ರೋಡಲ್ಲಿ ಹೋಗ್ಬೇಕಾರೆ ಏನೋ ಒಂದು ಸಮಸ್ಯೆ ಮಾಡಿರ್ತಾನೆ ಒಂದ್ ಡ್ರಿಂಕ್ ಅಂಡ್ ಮಾಡಿರ್ತಾನೆ ಇಲ್ವಾ ಹಿಡಿದ್ಬಿಟ್ಟು ಹೆಲ್ಮೆಟ್ ರೋಡಲ್ಲಿ ಅಡ್ಡ ಹಾಕ್ತೀರಾ ಹೆಂಗ್ ಮಾಡ್ತೀರಾ ನೀವು ಸ್ಕ್ಯಾನರ್ ಕೊಡಿ ಅದು ಬ್ರದರ್ ಸ್ಕ್ಯಾನರ್ ಕೊಡಿ ನಾವು ಸ್ಟೇಷನ್ ಅವರಲ್ಲ ಸರಿ ಸರ್ ಅಮ್ಮನ ಒಂದ್ ಸೋಳೆ ಮಕ್ಳು ಅಂತಾರೆ ಎಣ್ಣೆ ಹಾಕೊಂತಾರೆ ಕಾರಲ್ಲಿ ಬಂದ್ ಕುತ್ಕೊಂಡು ಏನಕ್ಕೆ ಊಟ ತಗೊಂಡವ್ರಣ ಕಾಸು ಕೊಡ್ಬೇಕು ಕಾಸು ಫೋನ್ ಪೇ ಮಾಡ ಬಂದ್ ಕೇಳ್ದೆ ಅಣ್ಣ ನಂಗೆ ಗೊತ್ತಾ ಇವ್ರು ತಗೊಂಬಂದಿ ನೋಡ್ಲಿಲ್ಲ ನಾನು ಇವ್ರು ರಜನಿಗಂಧ 60 ರೂಪಾಯಿ ಫೋನ್ ಪೇ ಮಾಡೋರೆ ಇಲ್ಲಿ ಬಂದ್ ಕಾಸು ಕೇಳಿದ್ರೆ ಬಿಡ ಅನ್ನ ಏನ್ ಕೊಡ್ಬೇಡ 30 ರೂಪಾಯಿ 60 ರೂಪಾಯಿ ಫೋನ್ ಪೇ ನಾಯಿಗೆ ಹಾಕ್ತೀನಿ ಕಾಸೇ ಕೊಡ್ಬೇಡ ಬಿಡ ಯಾವ ಸೋಳೆ ಮಕ್ಳು ನಂಬಾರ್ದು ಅಂತವ್ರೆ ನಮ್ಮನ್ ತಿಗಾ ಉರಿದದ ಉರಲ್ವಾ ಹೇಳ್ರಿ ಸರ್ ನೀವು ಮಾತಾಡಿದ ರೀತಿ ಕರೆಕ್ಟ್ ಆಗಿರ್ಲಿಲ್ಲ ಎಣ್ಣೆ ಹಾಕೊಂಡ್ ಕುಂತಿದ್ರೆ ಬಂದ್ ಕಾಸು ಕೇಳಿ ಕಾಸು ಕೊಡ್ಬೇಕಷ್ಟೇ ಅಲ್ಲ ಅದು ಬ್ರದರ್ ಅದು ಸರ್ ನಾನು ಹೇಳ್ತಾ ಇರೋದು ನೀವು ಊಟ ಮಾಡಿದೀರಾ ಊಟ ತಗೊಂಬಂದವ್ರಣ ಊಟ ತಗೊಂಡಿದ್ದೀರಾ ಊಟ ತಗೊಂಡಿದ್ದೀರಾ ನಾವು ತಗೊಂಡಿದೀವಿ ಇಲ್ಲ ಅಂತ ಊಟ ತಗೊಂಡ್ಮೇಲೆ ಅವ್ರಿಗೆ ದುಡ್ಡು ಕೊಡ್ಬೇಕಲ್ವಾ ಅದ್ ಕೊಡ್ಬೇಕು ಇವ್ರು ಮಾತಾಡಿದ್ರು ಮಾತಾಡಿದ್ವಿ ಆಯ್ತು ಸರಿ ನೀವು ದುಡ್ಡು ಕೊಡೋದು ಬಿಡೋದು ಅದು ಇಡೋಣ ಆಮೇಲೆ ನೀವು ಅದು ಸ್ವಲ್ಪ ಹೊತ್ತಾದ್ಮೇಲೆ ಕೊಡ್ತೀರಾ ಅಂತ ಇಟ್ಕೊಳ್ಳೋಣ ಅವ್ರನ್ನ ನೀವು ಬೈಯುವಂತ ರೇಟ್ ನಾನು ಅವ್ರ ಹತ್ರ ನಾನು ಮಾತಾಡ್ಲಿಲ್ಲ ಏನ್ ಮಾತಾಡಿದ್ರಿ ಏನಂತ ಹೇಳಿದ್ರು ಸರ್ ಫೋನ್ ಪೇ ಮಾಡಿಲ್ಲ 60 ರೂಪಾಯಿ ರಜನಿಗಂಧ ತಗೊಂಡ್ರು. ಏನಂತ ಹೇಳಿದ್ರೆ ನೀವು ಮೊನ್ನೆ ನಾನು ಭಯ ಅನ್ನೋದು ನಿಮ್ಗಲ್ಲ ನಿಮ್ ಕಾಕಿ ಡ್ರೆಸ್ ಅಷ್ಟೇ ನೀವು ಹೊರಗಡೆ ಕಾಕಿ ಡ್ರೆಸ್ ಪೀಸ್ ಬಂದ್ರೆ ನಾವೇನು ಅಂತ ತೋರಿಸ್ತೀವಿ ಡ್ರೆಸ್ ಹಾಕಿದಿರಾ ಕರೆಕ್ಟ್ ಆಗಿ ಮಾತಾಡ್ಬೇಕು ಕರೆಕ್ಟ್ ಆಗಿ ಏನು ಅಂತ ಮಾತಾಡ ಅದನ್ನ ಬಿಟ್ಬಿಟ್ಟು ಅಮ್ಮನ್ ಸುಳೆ ಮಕ್ಕಳು ಅಮ್ಮನ್ ಹಾಕಿ ಅವೆಲ್ಲ ಬೇಡ ಸರ್ ನಾವು ನಮ್ಮ ಅಪ್ಪ ಅಮ್ಮನ ಕೈಲೇ ಒಂದ್ ಮಾತು ಅನ್ಸ್ಕೊಂಡವ್ರಲ್ಲ ಆಯ್ತು ಅಲ್ಲ ಇವಾಗ ಡ್ಯೂಟಿಲಿ ಇದ್ದೀರಾ ನೀವು ಡ್ಯೂಟಿ ಇಲ್ಲ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ರಿ ಡ್ರೆಸ್ ಅಲ್ಲಿ ಯೂನಿಫಾರ್ಮ್ ಅಲ್ಲೇ ಇದಾರಲ್ಲ ಡ್ಯೂಟಿ ಮುಗೀತು ಡ್ಯೂಟಿ ಮುಗಿದ್ಮೇಲೆ ತಿನ್ಬೇಕು ಇವ್ರು ಡ್ಯೂಟಿ ಮುಗಿಸ್ಕೊಂಡಿದ್ದೀರಾ ಸರಿ ನೀವು ಯೂನಿಫಾರ್ಮ್ ಅಲ್ಲೇ ಇದ್ದೀರಾ ನೀವು ಡ್ರಿಂಕ್ಸ್ ಮಾಡ್ಕೊಂಡು ಅದು ನೀವು ಕೆಲಸದಲ್ಲಿ ಇದ್ದಂಗೆ ತಾನೇ ಲೆಕ್ಕ ಒಂದು ಪೊಲೀಸ್ ಕೆಲಸ ಅಂದ್ರೆ 24 ಗಂಟೆ 24x7 ನೀವು ಕೆಲಸದಲ್ಲಿ ಇರ್ತೀರಾ ಸ್ಕ್ಯಾನರ್ ಯಾವ ಸ್ಟೇಷನ್ ಸರ್ ಈ ಸ್ಟೇಷನ್ ಸರಿ ನೀವು ಯೂನಿಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಹೆಂಗ್ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಅಲ್ಲ ಕಾನೂನು ಹೆಂಗಿದೆ ಸರ್ ನಿಮ್ಗೆ ನೀವು ಬೇರೆಯವ್ರನ್ನ ಪ್ರಶ್ನೆ ಮಾಡ್ತೀರಾ ಒಬ್ಬ ಡ್ರಿಂಕ್ ಅಂಡ್ ರೋಡಲ್ಲಿ ಹೋಗ್ಬೇಕಾರೆ ಏನೋ ಒಂದು ಸಮಸ್ಯೆ ಮಾಡಿರ್ತಾನೆ ಒಂದ್ ಡ್ರಿಂಕ್ ಅಂಡ್ ಮಾಡಿರ್ತಾನೆ ಇಲ್ವಾ ಹಿಡಿದ್ಬಿಟ್ಟು ಹೆಲ್ಮೆಟ್ ರೋಡಲ್ಲಿ ಅಡ್ಡ ಹಾಕ್ತೀರಾ ಹೆಂಗ್ ಮಾಡ್ತೀರಾ ನೀವು ಸ್ಕ್ಯಾನರ್ ಕೊಡಿ ಅದು ಬ್ರದರ್ ಸ್ಕ್ಯಾನರ್ ಕೊಡಿ ನಾವು ಸ್ಟೇಷನ್ ಅವರಲ್ಲ ಸರಿ ಸರ್